ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಕ್ವಿಸ್ ಟೈಮ್ ಚಾನಲ್. ಫ್ರೆಂಡ್ಸ್, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ. ನಿಮಗೆ ಎಷ್ಟು ಕ್ವಶನ್ಗೆ ಆನ್ಸರ್ ಗೊತ್ತು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮೊದಲನೆಯ ಪ್ರಶ್ನೆ, ಅತಿ ಬಿಗಿಯಾದ ಜೀನ್ಸ್ ಧರಿಸುವುದರಿಂದ ನಮಗೆ ಯಾವ ತೊಂದರೆಯಾಗುತ್ತದೆ? ಆಪ್ಷನ್ ಎ ಸಣ್ಣಗಾಗುತ್ತಾರೆ, ಆಪ್ಷನ್ ಬಿ ಕ್ಯಾನ್ಸರ್, ಆಪ್ಷನ್ ಸಿ ಅಜೀರ್ಣ ಸಮಸ್ಯೆ, ಆಪ್ಷನ್ ಡಿ ಹೃದಯಾಘಾತ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಜೀರ್ಣ ಸಮಸ್ಯೆ. ವೀಕ್ಷಕರೇ, ಜೀನ್ಸ್ ಪ್ಯಾಂಟ್ಗಳನ್ನು ಟೈಟಾಗಿ ಹಾಕುವುದರಿಂದ ಹೊಟ್ಟೆಯ ಕರಳುಗಳು ಜೀರ್ಣಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದು ಅತಿ ಕಡಿಮೆ, ಹಾಗಾಗಿ ನಮಗೆ ಜೀರ್ಣ ಸಮಸ್ಯೆ ಉಂಟಾಗುತ್ತದೆ. ಎರಡನೆಯ ಪ್ರಶ್ನೆ, ಯಾವ ದೇಶವು ಮೊಟ್ಟ ಮೊದಲು ಕೋಳಿಯನ್ನು ತಿನ್ನಲು ಪ್ರಾರಂಭಿಸಿತು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಇಸ್ರೇಲ್, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಪಾಕಿಸ್ತಾನ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇಸ್ರೇಲ್. ಹೌದು ವೀಕ್ಷಕರೇ, ಇಸ್ರೇಲ್ನಲ್ಲಿ ಮೊಟ್ಟ ಮೊದಲ ಬಾರಿ ಕೋಳಿಯನ್ನು ತಿನ್ನಲು ಆರಂಭಿಸಿದರು. ಮೂರನೆಯ ಪ್ರಶ್ನೆ, ಯಾವ ದೇಶವು ಅತಿ ಹೆಚ್ಚು ದೇವಾಲಯಗಳನ್ನು ಹೊಂದಿದೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಮಲೇಷಿಯಾ, ಆಪ್ಷನ್ ಡಿ ಜಪಾನ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ. ಹೌದು ಸ್ನೇಹಿತರೆ, ಒಂದು ಸಮೀಕ್ಷೆಯ ಪ್ರಕಾರ ಪ್ರಪಂಚದಲ್ಲಿರುವ ದೇವಾಲಯಗಳಲ್ಲಿ ಅರ್ಧದಷ್ಟು ನಮ್ಮ ಭಾರತ ದೇಶದಲ್ಲಿವೆ ಎಂದು ಸಮೀಕ್ಷೆಗಳು ವರದಿಯ ಪ್ರಕಾರ ದೃಢಪಟ್ಟಿದೆ. ಸ್ನೇಹಿತರೆ, ಇದೇ ರೀತಿ ಒಂದು ಕ್ವಿಜ್ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲ ನಮಗೆ ಅತಿ ಮುಖ್ಯ. ನಾಲ್ಕನೆಯ ಪ್ರಶ್ನೆ, ನಿಂತುಕೊಂಡು ಆಹಾರ ಸೇವನೆ ಮಾಡಿದರೆ ಏನಾಗುತ್ತದೆ? ಆಪ್ಷನ್ ಎ ತೂಕ ಇಳಿಕೆ, ಆಪ್ಷನ್ ಬಿ ಹೊಟ್ಟೆ ಕಡಿಮೆ ಆಗುತ್ತದೆ, ಆಪ್ಷನ್ ಸಿ ದಪ್ಪ ಆಗುತ್ತಾರೆ, ಆಪ್ಷನ್ ಡಿ ಜೀರ್ಣಕ್ರಿಯೆ ಉತ್ತಮ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ದಪ್ಪ ಆಗುತ್ತಾರೆ ಮತ್ತು ಜೀರ್ಣಕ್ರಿಯೆ ಉತ್ತಮ. ಹೌದು ವೀಕ್ಷಕರೇ, ನಾವು ತಿನ್ನುವ ಆಹಾರ ಅತಿ ವೇಗವಾಗಿ ಕರುಳುಗಳನ್ನು ಸೇರುವುದರಿಂದ ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ ಮತ್ತು ನಮ್ಮ ದೇಹವು ಅತಿ ಹೆಚ್ಚು ದಪ್ಪ ಆಗುತ್ತಾ ಹೋಗುತ್ತದೆ. ಐದನೆಯ ಪ್ರಶ್ನೆ, ನಮ್ಮ ಭಾರತ ದೇಶದಲ್ಲಿ ಒಟ್ಟು ಎಷ್ಟು ಭಾಷೆಗಳನ್ನು ಮಾತನಾಡುತ್ತಾರೆ? ಆಪ್ಷನ್ ಎ 122 ಭಾಷೆ, ಆಪ್ಷನ್ ಬಿ 130 ಭಾಷೆ, ಆಪ್ಷನ್ ಸಿ 118 ಭಾಷೆ, ಆಪ್ಷನ್ ಡಿ 138 ಭಾಷೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 122 ಭಾಷೆ. ಹೌದು ವೀಕ್ಷಕರೇ, ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಭಾಷೆಗಳ ಮಾತಾಡುತ್ತಾರೆ. ಈ ಒಂದು ಸಮೀಕ್ಷೆಯ ಪ್ರಕಾರ ದೃಢಪಟ್ಟಿದೆ. ಸ್ನೇಹಿತರೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮ್ಮ ಒಂದು ಚಾನಲ್ಗೆ ನಿಮ್ಮ ಒಂದು ಸಹಕಾರ ಅತಿ ಮುಖ್ಯ.